ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಹಕಾರ ನಗರ ಯಲಹಂಕ ಪ್ರದೇಶದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಜೂನಿಯರ್ ಟೋಸ್ ಸ್ಕೂಲ್ ಅನ್ನ ಸಮಾಜ ಸೇವಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಮೃತ ಹಸ್ತದಿಂದ ಉದ್ಘಾಟಿಸಿದರು. ಜೂನಿಯರ್ ಟೋಸ್ ಸ್ಕೂಲ್ನ ಸಂಸ್ಥಾಪಕಿ ಸುನೀತಾ ಗೌಡ ಅವರ ಕನಸಿನ ಯೋಜನೆಯಾದ ಈ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಡುವ ಉದ್ದೇಶ ಹೊಂದಿದೆ. ಶಾಲೆಯ ಶಾಲೆಯ ಸಹ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದ ನಟಿ ಸ್ಫೂರ್ತಿ ಕಾರ್ಯನಿರ್ವಹಿಸ್ತಾ ಇದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾದರಿಯ ಕಲಿಕಾ ವಾತಾವರಣ ನಿರ್ಮಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು, ಪೋಷಕರು ಹಾಗೂ ಶಿಕ್ಷಣಾಸಕ್ತರು ಭಾಗವಹಿಸಿ ನೂತನ ಶಾಲೆಯ ಕಾರ್ಯಚಟುವಟಿಕೆಗಳಿಗೆ ಶುಭ ಹಾರೈಸಿದರು. ಮಕ್ಕಳ ಪ್ರತಿಭೆ ಅನಾವರಣಗೊಳಿಸುವ ಹಾಗೂ ಉತ್ತಮ ಮೌಲ್ಯಾಧಾರಿತ ಶಿಕ್ಷಣ ಕೊಡುವ ಕೇಂದ್ರವಾಗಿ ಜೂನಿಯರ್ ಟೋಸ್ ಸ್ಕೂಲ್ ಬೆಳೆಯಲಿ ಅಂತ ಆಶಿಸಿದರು. 30 ಸೆಂಟರ್ಸ್ ಇನ್ ಅಂಡ್ ರೌಂಡ್ ಬ್ಯಾಂಗ್ಳೂರ್, ಮೈಸೂರು, ತುಮಕೂರು ಓಪನ್ ಆಗಿದೆ. ಇವತ್ತು ಇಲ್ಲಿ ಸಾಕಾರ ನಗರಲ್ಲಿ ನಿಯರ್ ಟು ಟ್ರಯೋ ಸ್ಕೂಲ್ we have opened the center. So this is a new center. Last minute, we had started this, but still parent support is very good and the response is very good. We have got almost 30 plus admissions here in Sakar Nagar. Limit idea admissions limit ಅಂದ್ರೆ ಏಜ್ ಗ್ರೂಪ್ ಲಿಮಿಟ್ಸ್ ಇದೆ. 2 to 3, 3 to 4, 5 to 6 ಅಂತ. We have 4 age groups and also it's a very less admission because ನಾವು ಯಾವಾಗ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ಅನ್ಕೊಳ್ತೀವಿ, ಆಗ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಸಮ ನೋಡ್ಕೋಬೇಕಾಗತ್ತೆ. ಸೊ ಇಟ್ಸ್ ನಾಟ್ ಲೈಕ್ ವಿ ಹ್ಯಾವ್ ಓಪನ್ ಸ್ಕೂಲ್ಸ್ ಅಂತ ಒಂದು 100-200 ಅಡ್ಮಿಷನ್ಸ್ನ ತಗೊಂಡು we don't want to curate those kind of programs here. It's a very limited seats. Each class will have only 10 to 12 children and 2 teachers and 1 supporting staff. So we want to give that individual attention to each and every child because every child matters to us. Thank you so much.